ಮುಂದೆ ನಂಗೆ ಅವಮಾನ ಆಗ್ಬಾರ್ದು ಅಂತ ಅನ್ಕೊಂಡಿದ್ನೋ ಅವ್ರ ಮುಂದೆನೆ ನನ್ನ ಮರ್ಯಾದಿನ ಹರಾಜಾಕ್ಬಿಟ್ಟಿಯಲ್ಲೇ. ಕಾಲೇಜ್ಗೆ ಹೋಗದೆ ಇರೋಕೆ ಏನಾಗಿತ್ತು ನಿಂಗೆ? ಯಾಕೆ ಕಾಲೇಜ್ಗೆ ಹೋಗ್ಲಿಲ್ಲ? ನಂಗೆ ಯಾವಾಗ್ಲೂ ಮನೆಯವ್ರ ನೆನಪಾಗ್ತಿತ್ತು. ಸುಳ್ಳು ಹೇಳಿದ್ರೆ ಬಾಸ್ಬಿಡ್ತೀನಿ ಅಷ್ಟೇ. ಮನೆಯವ್ರ ನೆನಪಾಗ್ತಿತ್ತಂತೆ ಅಲ್ವೇ? ನೀನ್ ಯಾಕೆ ಅಷ್ಟು ಕಷ್ಟಪಟ್ಟು ಹಾಸ್ಟೆಲ್ ಸೇರ್ಸಿದ್ದು? ಚೆನ್ನಾಗಿ ಓದಿ ನೀನ್ ಒಳ್ಳೆ ಹೆಸರು ತಗೊಂಡ್ ಬರ್ತೀಯ ಅಂತ. ಆದ್ರೆ ನೀನು ಓದೋದನ್ನ ಬಿಟ್ಬಿಟ್ಟು ಬೀದಿ ಅಲಿತಿದ್ಯಾ? ಅಲ್ಲಮ್ಮ, ಅದು ಅಮ್ಮ ಬೇಡ ಅಮ್ಮ, ಕೊಡಮ್ಮ, ಸುಮ್ಮನೆ ಇರಮ್ಮ. ಬೇಡ ಅಮ್ಮ, ಕೊಡಮ್ಮ, ಬೇಡ. ಈ ಚಿಕ್ಕ ವಯಸ್ಸಿಗೆ ನಿನ್ಗೆಲ್ಲ ಸವಲತ್ತು ಕೊಟ್ನಲ್ಲ, ಅದೇ ನಾನು ಮಾಡಿ ತಪ್ಪಾಗೋಯ್ತು. ಇನ್ ಮುಂದೆ ನೀನ್ ಏನ್ ಮಾಡ್ಬೇಕು ಅಂತ ನಿಮ್ಮ ಅಪ್ಪನ ಹತ್ರ ಕೇಳ್ಬಿಟ್ಟು ಹೇಳ್ತೀನಿ. ಅಲ್ಲಿವರೆಗೂ ಇಲ್ಲೇ ಬಿದ್ದಿರ್ಬೇಕು. ಈ ಮೊಬೈಲ್ ಇಂದಾನೇ ಹಾಳಾಗಿರೋದು ನೀನು. ಸದ್ಯ ಆಗಲೇ ಆಫ್ ಮಾಡಿದ್ದು ಈಗಲೂ ಆಫ್ ಆಗೇ ಇದೆ. ಫೋನ್ ಇಟ್ಕೊಂಡು ಇಷ್ಟ ಹತ್ರ ಎಲ್ಲಿಗೆ ಹೋಗ್ತಾ ಇದೆಯಾ? ಏನಿಲ್ಲ ಚಿಕ್ಕಮ್ಮ, ನನ್ನ ಹಣೆ ಬರನೇ ಸರಿ ಇಲ್ಲ. ನಾನು ನೆಮ್ಮದಿಯಾಗಿರೋದು ಆ ದೇವ್ರಿಗೂ ಇಷ್ಟ ಇಲ್ಲ ಅನ್ಸತ್ತೆ. ಈಗಂತದ್ದೇನಾಯ್ತು? ನೋಡಿ ಚಿಕ್ಕಮ್ಮ, ಅವ್ನು ಯಾವ ರೀತಿ ಮೆಸೇಜ್ ಮಾಡಿದಾನೆ ಅಂತ. ಏನಂತ ಮೆಸೇಜ್ ಮಾಡ್ದ? ನಾನು ಮೊದಲಿರೋ ಜಾಗಕ್ಕೆ ಹೋಗಿದ್ನಂತೆ, ನಾನಿಲ್ಲ ಅಂತ ವಾಪಸ್ ಬಂದಿದ್ದಾನೆ. ಈಗಿರೋ ಜಾಗ ಹುಡ್ಕೋದೇನು ನನ್ನ ಕಷ್ಟ ಇಲ್ಲ, ಅಲ್ಲಿಗೂ ಬಂದೇ ಬರ್ತೀನಿ ಅಂತ ಹೇಳ್ತಾ ಇದ್ದಾನೆ. ಇಲ್ಲಿಗೆ ಬರ್ತಾನಂತ? ಎಷ್ಟೇ ಧೈರ್ಯ ಅವನಿಗೆ? ಅವನ ಧೈರ್ಯದ ಬಗ್ಗೆ ನಿಮಗೆ ಗೊತ್ತಿಲ್ಲ, ತುಂಬಾ ಕೆಟ್ಟ ಧೈರ್ಯ. ಅದರಿಂದಲೇ ಇಷ್ಟೊಂದು ಪ್ರಾಬ್ಲಮ್ ಆಗ್ತಾ ಇರೋದು ಚಿಕ್ಕಮ್ಮ. ಅವನ್ನ ಹೇಗೆ ತಡಿಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ತಡಿಯೋಕ್ಕಾಗಲ್ಲ ಅಂದ್ರೆ ಏನೇ ಅರ್ಥ? ಮೊದಲು ಅವನಿಗೆ ಫೋನ್ ಮಾಡು, ಏನು ಪ್ರಾಬ್ಲಮ್ ಅಂತ ವಿಚಾರಿಸು. ಬೇಡ ಚಿಕ್ಕಮ್ಮ, ಮೊದಲೇ ಮನೇಲಿ ನನ್ನ ಮೇಲೆ ಕೋಪ, ಮತ್ತೆ ಇದಕ್ಕೋಸ್ಕರ ರಂಪ ಆದ್ರೆ. ಅವ್ನ ಕೆಲಸ ಮಾಡು, ಅವ್ನ ನಂಬರ್ ನನಗೆ ಕೊಡು, ನಾನು ಮಾತಾಡ್ತೀನಿ. ನೀವಾ? ವೇದಿಕಂಗೆ ಯಾಕೆ ಈ ರೀತಿ ತೊಂದರೆ ಕೊಡ್ತಿದ್ಯಾ? ಇದೇ ರೀತಿ ಮೆಸೇಜ್ ಮಾಡ್ತಾ ಇದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ತೀನಿ. ಕೊಡು ನಂಬರು. ಬೇಡ ಚಿಕ್ಕಮ್ಮ, ಯಾವುದೇದಕ್ಕೂ ಹೆದರದಿದ್ದವನು ಇದಕ್ಕೆ ಹೆದರ್ಕೋತಾನ? ಅವನು ತುಂಬ ಚೀಪ್. ನಾನು ನಿಮ್ಮ ಹತ್ರ ಇಷ್ಟೊಂದು ವಿಷಯನ ಹೇಳಲಿಲ್ಲ. ನನಗೆ ತುಂಬ ಭಯ ಆಗ್ತದೆ ಚಿಕ್ಕಮ್ಮ. ಯಾಕಮ್ಮ? ಯಾಕಂತ ಹುಡುಗನ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡೆ? ನನಗೆ ಗೊತ್ತಾಗ್ಲಿಲ್ಲ ಚಿಕ್ಕಮ್ಮ. ತುಂಬ ಒಳ್ಳೆ ಒಂಥರ ನಾಟಕ ಆಡಿ ನಂಬಿಸ್ದ. ನಾನು ನಂಬ್ದೆ. ಆಮೇಲೆ ಗೊತ್ತಾಯ್ತು ಅವನೆಂಥ ಮೋಸ್ಗಾರ ಅಂತ. ಅವನು ವೇದಿಕಾ, ಏನಾದರೂ ಹೆಚ್ಚು ಕಡಿಮೆ? ಅಯ್ಯೋ, ಹಾಗೇನಿಲ್ಲ. ನೀವೇನೇನೋ ಅರ್ಥ ಮಾಡ್ಕೋಬೇಡಿ. ಮತ್ತೆ ಅವನು ಕೆಟ್ಟವನು, ಮೋಸ್ಗಾರ, ನಿಮ್ಮಿಂದ ವಿಷಯನ ಮುಚ್ಚಿಟ್ಟಿದ್ದೀನಿ ಅಂತೆಲ್ಲ ಹೇಳ್ತಾ ಇದೆಯಾ? ಅಂದ್ರೆ ನನ್ನ ನಂಬಿಸಿ ಮೋಸ ಮಾಡ್ದ ಅಂತ ಹೇಳ್ದೆ ಅಷ್ಟೇ.
ಹೀಗಾದರೆ ತುಂಬ ಕಷ್ಟ ವೇದಿಕಾ. ಅವನ ಹತ್ರ ನೀನು ಮಾತಾಡು ಅಂದರೂ ಮಾತಾಡ್ತಾ ಇಲ್ಲ, ಅವ್ನ ನಂಬರ್ ನನಗೆ ಕೊಡು ಅಂದರೂ ಕೂಡ ನೀನು ಕೊಡ್ತಾ ಇಲ್ಲ. ಹೀಗೆ ಆದರೆ ತುಂಬ ಪ್ರಾಬ್ಲಮ್ ಆಗುತ್ತೆ, ಸುಮ್ಮನೆ ವಿಷಯ ರಂಪ ಆಗುತ್ತೆ. ಇಲ್ಲ ಚಿಕ್ಕಬ್ಬ, ಈ ಪ್ರಾಬ್ಲಮ್ನ ನಾನೇ ಸಾಲ್ವ್ ಮಾಡ್ಕೋತೀನಿ. ಸ್ವಲ್ಪ ಟೈಮ್ ಬೇಕು ಪ್ಲೀಸ್. ಹೋಗಿ ಮಲ್ಕೋ ಈಗ. ಸಾರಿ, ಅದು ನಾನು ಎದ್ದಾಗ ನೀವು ಪಕ್ಕದಲ್ಲಿ ಇರಲಿಲ್ಲ ನೋಡಿ, ಅದಕ್ಕೆ ಹುಡ್ಕೊಂಬಂತೆ. ತೊಂದರೆ ಆಯ್ತೇನೋ? ಇಲ್ಲ, ಅದು ಕಷ್ಟ ಆಗ್ತಿದ್ಯಾ? ವೇದಿಕಾ ಹತ್ರನೇ ಮಾತಾಡೋದಕ್ಕೆ ಹೋಗಿದೆ ಅಂತ ಧೈರ್ಯವಾಗಿ ಹೇಳ್ಬೋದಲ್ವಾ ಆರ್ತಿವ್ರೆ? ಅದು ಯಾಕೆ ತಡವರ್ಸ್ತಾ ಇದ್ದೀರಾ? ಇಷ್ಟೊತ್ತಲ್ಲಿ ಗುಟ್ಟಾಗಿ ಪಿಸು ಅಂತ ಮಾತಾಡುವಂಥ ವಿಷಯ ಏನಿತ್ತು ಆರ್ತಿವ್ರೆ? ನಿಧಾನವಾಗಿ ಬೆಳಿಗ್ಗೆ ಮಾತಾಡ್ಬೋದಾಗಿತ್ತಲ್ವಾ? ಏನಾಗಿದೆ ನಿಮ್ಗೆ? ಅದು ಅಕ್ಕ ಬಾಬಾ ನಮ್ಮಿಬ್ರಿಗೆ ಬೈದಿದ್ದಕ್ಕೆ ಅವಳಿಗೆ ತುಂಬ ಬೇಜಾರಾಯ್ತಂತೆ, ಅದಕ್ಕೆ ಸಾರಿ ಕೇಳೋಣ ಅಂತ ಬಂದಿದ್ಲು. ಇಷ್ಟೊತ್ತಲ್ಲಿ ಮಧ್ಯರಾತ್ರಿನೇ ಆಗ್ಬೇಕಾಗಿತ್ತಾ? ಸಾರಿ, ನಾನು ನಿಧಾನವಾಗಿ ಬೆಳಗ್ಗೆ ಎದ್ದು ಕೇಳ್ಬೋದಾಯ್ತಲ್ವಾ? ನೀವು ಯಾವುದೇ ರೀತಿ ಕಷ್ಟಕ್ಕೆ ಸಿಕ್ಕಾಕೊಂಬಾರ್ದು ಅನ್ನೋದೇ ನನ್ನ ಆಸೆ ಆರ್ತಿವ್ರೆ. ಈಗಾಗಲೇ ಸಾಕಷ್ಟು ನೊಂದಿದ್ದೀರಾ ನಿಮ್ಮ ಜೀವನದಲ್ಲಿ. ನಾನು ನಿಮ್ಮ ಬದುಕಿಗೆ ಬಂದಾದ್ಮೇಲೆ ನೀವು ಸಂತೋಷವಾಗಿರಬೇಕು ಅನ್ನೋದೇ ನನ್ನ ಆಸೆ. ಕಷ್ಟದಲ್ಲೂ ಸುಖದಲ್ಲೂ ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಯಾವಾಗಲೂ ಡಿಸೈಡ್ ಮಾಡಿದ್ದೀನಿ. ಅದು ಏನೇ ವಿಷಯ ಇದ್ರೂ ಧೈರ್ಯವಾಗಿ ನನ್ನ ಹತ್ರ ಹೇಳ್ಕೊಳ್ಳಿ, ನಾನಿದ್ದೀನಿ. ಪರವಾಗಿಲ್ಲ, ಈಗಲೇ ಹೇಳಬೇಕು ಅಂತ ಅಲ್ಲ, ನಿಮಗೆ ಯಾವಾಗ ಹೇಳಬೇಕು ಅಂತ ಅನ್ಸುತ್ತೋ ಆವಾಗಲೇ ಹೇಳಿ. ತೊಂದರೆಯಲ್ಲಿ ಮಾತ್ರ ಸಿಕ್ಕಾಕೊಂಬೇಡಿ ಪ್ಲೀಸ್. ಈಗ ಬನ್ನಿ ಮಲ್ಕೊಳ್ಳೋಣ. ಕಟ್ಟು. ಒಂದು ನಿಮಿಷ ಇರೋ ಆದಿತ್ಯ, ನಿನ್ ತಮ್ಮನ್ ರೆಡಿ ಮಾಡ್ತಾ ಇದ್ದೀನಲ್ವಾ? ಅಮ್ಮ ಬೇಗ ಬಾ, ಶೂಲೆಸ್ ಕಟ್ಟು. ಒಂದು ನಿಮಿಷ ಇರೋ ಆದಿತ್ಯ, ಇನ್ನು ನಿನ್ ತಮ್ಮನಿಗೆ ಪೌಡರ್ ಹಚ್ಚಬೇಕು ಅಲ್ವಾ? ಅಮ್ಮ ಪಾಪು ಯಾವಾಗ ಬೇಕೋ ಮನೇಲೇ ಇರುತ್ತೆ, ನನಗೀಗ ಸ್ಕೂಲಿಗೆ ಲೇಟ್ ಆಗ್ತದೆ. ಬೇಗ ಬಾ, ಶೂಲೆಸ್ ಕಟ್ಟು. ಆದಿತ್ಯ, ನಿನ್ಗೆ ಶೂ ಲೇಸ್ ಕಟ್ಕೊಂಡು ಹೋಗದಿದ್ರೆ ದೃಷ್ಟಿ ಆಗಲ್ಲ, ಆದ್ರೆ ಪಾಪುನ ಬರೀ ಹಣೆಯಲ್ಲಿ ಬಿಟ್ಬಿಟ್ರೆ ದೃಷ್ಟಿ ಆಗುತ್ತೆ ಅಲ್ಲ ಮುದ್ದು? ಇಲ್ಲ ಅಮ್ಮ, ನನ್ನ ಮೊದಲು ರೆಡಿ ಮಾಡಿ ಆಮೇಲೆ ಪಾಪುನ ರೆಡಿ ಮಾಡ್ಬೋದಲ್ವಾ ಪ್ಲೀಸ್? ತಲಹಟೆ, ಮಾತಿಗೆ ಮಾತು ಬೆಳೆಸ್ಬೇಡ. ಶೂ ಮುಟ್ಟಿದ ಕೈಲಿ ಪಾಪುನ್ ಮುಟ್ಟಕ್ಕಾಗತ್ತೇನೋ?
ಆ ಶೂ ಅಲ್ಲಿ ಏನೇನ್ ತುಳ್ಕೊಂಡ್ ಬಂದಿರ್ತೀಯೋ ಏನೋ, ಪಾಪಕ್ಕೆ ಇನ್ಫೆಕ್ಷನ್ ಆಗ್ಬಿಟ್ರೆ? ನೋಡು ಪುಟ್ಟ, ನಿಮ್ಮಣ್ಣ ಎಷ್ಟೊಂದು ಗಡಿಬಿಡಿ ಮಾಡ್ತಾ ಇದ್ದಾನೆ ಅಂತ. ಒಂದ್ ನಿಮಿಷ ನೀನ್ ರೆಡಿ ಮಾಡಿ ಬರ್ತೀನಿ ಅಂದ್ರೂ ಕಾಯಕ್ಕಾಗಲ್ಲ ಅವನಿಗೆ. ಒಂದು ನಿಮಿಷ ಇರಬೇಕು ನೀನು. ನಿಮ್ಮ ಅಣ್ಣಂಗೆ ಸ್ಕೂಲಿಗೆ ರೆಡಿ ಮಾಡಿಬಿಟ್ಟು ಬಂದ್ಬಿಡ್ತೀನಿ, ಆಯ್ತಾ? ಒಂದು ನಿಮಿಷ ಬಾರೋ. ಆದಿ ಆದಿ ಹೌದಾ? ಅದೇ ಏನದು ಕಾಲ್ ಹಾಗೆ ಹೇಳ್ಕೊಂಡು ಹೋಗ್ತಿದ್ಯಾ ಒಳ್ಳೆ ಕುಂಟ ತರ? ಲೇಸ್ ಕಟ್ಕೋಬಾರ್ದೇನೋ? ಹೀಗೆ ಕಾಲ್ ಹೇಳ್ಕೊಂಡು ಹೋಗ್ತಿದ್ರೆ ಶೂ ಎಲ್ಲ ಹಾಳಾಗೋಗುತ್ತಷ್ಟೇ. ನನಗೆ ಲೇಸ್ ಕಟ್ಕೊಳಕ್ ಬರಲ್ಲ. ಬರ್ದೇ ಇದ್ರೆ ಹೋಗಿ ನಿಮ್ಮ ಅಮ್ಮನ್ ಕೇಳು, ಅವಳಗ್ ತಾನೇ ಮಾಡಕ್ ಇನ್ನೇನ್ ಕೆಲಸ ಇದೆ, ಇದನ್ನಾದ್ರೂ ಮಾಡ್ಲಿ. ಅಮ್ಮನ ಹತ್ರ ಹೋಗಿದ್ದೆ ನಾನು, ಅಮ್ಮ ಕಟ್ಟಿಲ್ಲ. ಯಾಕಂತೆ? ಏನ್ ಮುಹೂರ್ತ ಕಾಯ್ತಾ ಇದ್ದಾಳಂತ ಅಥವಾ ರಾಹುಕಾಲ ಅಡ್ಡ ಬಂತಂತ? ಅಮ್ಮ ಪಾಪುನ ರೆಡಿ ಮಾಡ್ತಿದ್ದಾರೆ. ಪಾಪುನ್ ರೆಡಿ ಮಾಡ್ತಿದ್ದಾಳ? ಎಲ್ಲಿಗೆ ಹೋಗ್ತಾಳಂತೆ ಪಾಪುನ್ ಕರ್ಕೊಂಡು? ಅದೇ ನಂಗೂ ಗೊತ್ತಿಲ್ಲ ಅಜ್ಜಿ. ಪಾಪು ಮನೇಲೇ ಇರುತ್ತೆ, ನಾನ್ ತಾನೇ ಸ್ಕೂಲಿಗೆ ಹೋಗೋದು. ಅಮ್ಮಂಗ ಅಷ್ಟು ಅರ್ಥ ಆಗಲ್ಲ. ಆದಿಪುಟ, ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯಾ? ಅಮ್ಮ ಲೇಸ್ ಕಟ್ದಿದ್ರೆ ಏನಾಯ್ತು, ನಾನೇ ಕಟ್ತೀನಿ ಕಣೋ. ನೋಡ್ದ್ಯಾ, ಆಗೋಯ್ತು. ಪಾಪ ನಮ್ಮ ಆದಿ ಕಾಲು ಹೇಳ್ಕೊಂಡು ಕುಂಟ್ಕೊಂಡು ಓಡಾಡ್ತಿತ್ತು. ಈಗ ನೋಡು, ಬೇಕಾದ್ರೆ ಡ್ಯಾನ್ಸೇ ಮಾಡ್ಬೋದು. ಯಾಕೋ ಅದು ಇನ್ನೂ ಸಪ್ಪಗಿದ್ಯಾ? ಈಗ ನಾನು ಲೇಸ್ ಕಟ್ಟಿದ್ದೀನಿ ತಾನೆ? ಆದ್ರೆ ಅಮ್ಮ ಕಟ್ಟಿಲ್ವಲ್ಲ. ನಾನು ಅಮ್ಮಂಗೆ ಎಷ್ಟು ಕೇಳಿದೆ, ಅವ್ರು ನನಗೆ ಬೈದ್ರು. ನೀನ್ ಅಮ್ಮನ್ ಯಾಕೋ ಕೇಳಕ್ ಹೋದೆ? ಈಗ ನಿಮ್ಮಮ್ಮ ತುಂಬಾ ಬ್ಯುಸಿ. ಅವಳು ತನ್ನ ಸೂರ್ಯನ್ ಮಗು ನೋಡ್ಕೋಬೇಕಲ್ಲ, ನಿನ್ನ ನೋಡ್ಕೊಳಕ್ಕೆ ಅವಳಕ್ ಟೈಮೇ ಇಲ್ಲ. ಪಾಪ ಕಣೋ ಆದಿ, ನಿನ್ನ ನೋಡಿದ್ರೆ ನನ್ಗೆ ಎಷ್ಟು ಅಯ್ಯೋ ಅನ್ಸುತ್ತೆ ಗೊತ್ತಾ? ಆ ಹೊಸ ಪಾಪು ಹುಟ್ಟಿದ್ಮೇಲೆ ನಿಮ್ಮ ಅಮ್ಮಂಗೆ ನಿನ್ ಕಡೆ ಗಮನನೇ ಇಲ್ಲ. ಹೌದು ಅಜ್ಜಿ, ನನ್ನ ಶೂ ಮುಟ್ಬಿಟ್ಟು ಪಾಪನ ಮುಟ್ಟಿದ್ರೆ ಇನ್ಫೆಕ್ಷನ್ ಆಗತ್ತೆ ಅಂದ್ರು. ಹಾಗಂದ್ಲ ಅವಳು? ನೋಡಾದಿ, ಮೊದಲು ನಿನ್ನನ್ನು ರೆಡಿ ಮಾಡಿ ಸ್ಕೂಲಿಗೆ ಕಳಿಸಿ ಆಮೇಲೆ ಪಾಪುಗೆ ಸ್ನಾನ ಮಾಡಿಸ್ಬೋದಾಗಿತ್ತಲ್ವಾ? ಅದನ್ನ ಬಿಟ್ಬಿಟ್ಟು ಮೊದಲು ಪಾಪುಗೆ ಸ್ನಾನ ಮಾಡಿಸಿ ರೆಡಿ ಮಾಡಬೇಕಾ? ನೀನು ಏನೇ ಹೇಳು, ನಿಮ್ಮಮ್ಮ ತುಂಬ ಚೇಂಜ್ ಆಗಿಬಿಟ್ಟಿದ್ದಾಳೆ. ಮೊದಲು ಪಾಪು, ಆಮೇಲೆ ಆದಿ. ಹೌದು ಅಜ್ಜಿ, ಅಮ್ಮನೂ ಹೀಗೆ ಅಂದ್ರು. ಫಸ್ಟು ಪಾಪನ ರೆಡಿ ಮಾಡ್ತೀನಿ, ಆಮೇಲೆ ನಿನ್ನ ರೆಡಿ ಮಾಡ್ತೀನಿ ಅಂತ. ಗೊತ್ತಾ? ಹಾಗಂದ್ಲ? ಸುಮ್ಮನೆ ನಿನ್ನನ್ನು ಶಶಾಂಕ್ ಮನೆಯಿಂದ ಕರ್ಕೊಂಬಂದ್ರು. ಅಲ್ಲಿ ನೀನು ಹೇಗಿದ್ದೆ? ರಾಜನ್ ಥರ ಇದ್ದೆ. ನೆನಪು ಮಾಡ್ಕೋ, ಶಶಾಂಕ್ ಅವರು ನಿನ್ನ ಎಷ್ಟು ಚೆನ್ನಾಗಿ ನೋಡ್ಕೋತಿದ್ರು ಅಂತ. ಪಾಪ ಸ್ಕೂಲಲ್ಲಿ ತುಂಬಾ ಸುಸ್ತಾಗಿದೆ ಅಲ್ವಾ ನಿನ್ಗೆ? ಯಾಕೋ ಯೋಚನೆ ಮಾಡ್ತಾ ಇದೀಯಾ ಆದಿ? ನಿಮ್ಮಮ್ಮ ಯಾಕೆ ಹೀಗಾಡ್ತಿದ್ದಾಳೆ ಅಂತನಾ? ನೀನೇನು ಯೋಚನೆ ಮಾಡಬೇಡ. ನಾನು ಹೇಗೆ ಮಾಡ್ತೀನಿ ಅಂದರೆ ನಿಮ್ಮಮ್ಮಂಗೆ ಯಾವಾಗಲೂ ನೀನೇ ಫಸ್ಟ್ ಆಗಬೇಕು, ಹಾಗೆ ಮಾಡ್ತೀನಿ. ಪ್ರಾಮಿಸ್. ನಿಮ್ಮಮ್ಮಂಗೆ ಪಾಪುಗಿಂತ ನಿನ್ನ ಮೇಲೆ ಜಾಸ್ತಿ ಪ್ರೀತಿ ಬರಬೇಕು, ಹಾಗೆ ಮಾಡ್ತೀನಿ. ಹೌದಾ? ನೀನು ಸ್ಕೂಲಿಂದ ಬರೋ ಅಷ್ಟೊತ್ತಿಗೆ ನಾನೊಂದು ಒಳ್ಳೆ ಐಡಿಯಾ ರೆಡಿ ಮಾಡಿರ್ತೀನಿ. ಈಗ ಸ್ಕೂಲಿಗೆ ಲೇಟ್ ಆಗ್ತಿದೆ ಅಲ್ವಾ, ನೀನು ಹೋಗ್ಬಿಟ್ಟು ಬಾ. ಓಕೆ, ಬಾಯ್. ಬಾಯ್.
ನಾಡಿದ್ದು ನಮ್ಮನೇಲಿ ರಾಮನವಮಿ. ಅದನ್ನ ತಲೆತಲಾಂತರದಿಂದ ನಾನೇ ನಡೆಸ್ಕೊಂಡ್ ಬಂದಿದ್ದೀನಿ. ಇನ್ ಮುಂದೆ ನೀವು ಅದನ್ನ ನಡೆಸ್ಕೊಂಡು ಹೋಗಿ. ಪರಿಮಳಂಗ್ ಅದ್ರ ಬಗ್ಗೆ ಗೊತ್ತು, ನೀವು ಅದನ್ನ ತಿಳ್ಕೊಳ್ಳಿ. ಸರಿ ಅತ್ತೆ. ಎಲ್ಲಿಗೆ ಹೊರಟ್ಬಿಟ್ರಿ? ನಾನು ಇನ್ನೂ ಯಾರ್ಯಾರು ಏನೇನ್ ಮಾಡ್ಬೇಕು ಅಂತ ಹೇಳಲೇ ಇಲ್ಲ. ನೀವು 3 ಜನ ಯಾವ್ಯಾವ ಕೆಲಸ ಮಾಡ್ಬೇಕು ಅಂತ ನಾನು ಹೇಳ್ತೀನಿ. ಅತ್ತೆ, ಏನೇನ್ ಮಾಡ್ಬೇಕು ಅಂತ ನಂಗೆ ಗೊತ್ತಲ್ವಾ? ನಾನೆಲ್ಲ ಹೇಳ್ಕೊಡ್ತೀನಿ, ನೀವು ಆರಾಮಾಗಿರಿ. ಬೇಡ, ನೀನು ಚೆನ್ನಾಗಿ ಅಡುಗೆ ಮಾಡಕ್ ಬರುತ್ತಲ್ವಾ ಪರಿಮಳ? ಆರ್ತಿಗೂ ಅಡುಗೆ ಮಾಡೋದು ಚೆನ್ನಾಗಿ ಗೊತ್ತು. ನೀವಿಬ್ರು ಸೇರ್ಕೊಂಡು ಬರೋ 20 ಜನಕ್ಕೆ ಚೆನ್ನಾಗಿ ಅಡುಗೆ ಮಾಡಿ. ಅವತ್ತೇನು ಅಡುಗೆ ಮಾಡಬೇಕು ಅಂತ ನೀನು ಪರಿಮಳ ಇಬ್ರು ಕೂತು ಮಾತಾಡ್ಕೊಳ್ಳಿ. ಮುಖ್ಯವಾಗಿ ಯಾವುದೇ ಲೋಪ ಆಗಬಾರ್ದು, ಎಲ್ಲ ಚೆನ್ನಾಗಾಗಬೇಕು. ಅತ್ತೆ, ಆರ್ತಿ ಮಗುನ್ ನೋಡ್ಕೊಳ್ಳಿ, ನಾನು ರಾಕಿ ಸೇರ್ಕೊಂಡು ಅಡ್ಗೆ ಮಾಡ್ತೀವಿ ಅಲ್ವೇನೆ ರಾಕಿ? ಹಾ ಬೇಡ, ರಾಕಿಗೆ ಸರಿಯಾಗಿ ತರಕಾರಿ ಹೆಚ್ಚಕ್ಕೆ ಬರಲ್ಲ. ನಾನು ಅವಳಿಗೆ ಬೇರೆ ಕೆಲಸನೇ ಹೇಳ್ತೀನಿ. ಬೇರೆ ಕೆಲ್ಸನಾ? ಏನತ್ತೆ ಅದು? ರಾಖಿ, ನೀನು ತುಂಬಾ ಚೆನ್ನಾಗಿ ಡ್ರೆಸ್ ಮಾಡ್ಕೋತೀಯ. ಡ್ರೆಸ್ಸು, ಮೇಕಪ್ಪು ಇದ್ರ ಬಗ್ಗೆ ಎಲ್ಲ ನಿನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ನಾನು ಯಾರನ್ನ ರೆಡಿ ಮಾಡ್ಬೇಕಾಗಿತ್ತು? ಆದಿ. ಆದಿತ್ಯ, ರಾಮನವಮಿ ದಿನ ರಾಮನ ವೇಷ ಹಾಕೊಂಡು ಮನೆಯೆಲ್ಲ ಓಡಾಡ್ತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ? ರಾಖಿ, ಹಾ, ನಾನು ಹೇಳಿದ್ ಕೇಳಿಸ್ತಾ? ಸರಿ ಅತ್ತೆ. ಹಬ್ಬಕ್ಕೆ ಮನೆಗೆ 4 ಜನ ಬರ್ತಾರೆ. ಅವ್ರ ಮುಂದೆ ನನಗೆ ಯಾವುದೇ ಆಭಾಸ ಆಗಬಾರ್ದು. ಹಬ್ಬಕ್ಕೆ ಏನೇನು ಬೇಕೋ ಮುಂಚಿತವಾಗಿ ತರಿಸ್ಕೊಳ್ಳಿ. ಅದ್ರಲ್ಲಿ ನನಗೆ ಯಾವುದೇ ತಪ್ಪು ಕಾಣಬಾರ್ದು. ಅರ್ಥ ಆಯ್ತಾ ಆರ್ತಿ? ಸರಿ ಅತ್ತೆ. ಅಕ್ಕ, ನಾಡಿದ್ದು ಅಡ್ಗೆ ಏನ್ ರಾಕಿ, ತಲೆನೋತಿದೆ ಅಂದ್ಯಲ್ಲ, ಬಾ ಮಾತ್ರೆ ಕೊಡ್ತೀನಿ. ನಮ್ಮ ಪಾಡಿಗೆ ನಾವು ಕೆಲಸ ಮಾಡ್ಕೊಂಡು ಸುಮ್ಮನೆ ಇರೋಣ ಅಂದರೆ ಈ ಅತ್ತೆ ಬಿಡೋದೇ ಇಲ್ಲ. ಯಾಕೆ ಹೀಗೆ ಮಾಡ್ತಾರೋ? ಅಕ್ಕ, ಪ್ರತಿ ವರ್ಷ ರಾಮನವಮಿ ಮಾಡ್ತಾ ಇದ್ರು ಅಥವಾ ಈ ವರ್ಷ ಏನಾದರೂ ಸ್ಪೆಷಲ್ ಆಗಿ? ಇಲ್ಲ ರಾಕಿ, ಪ್ರತಿ ವರ್ಷನೂ ರಾಮನವಮಿ ಮಾಡ್ತಾರೆ. ಆದರೆ ಈ ವರ್ಷ ಯಾಕೆ ಹೀಗೆ ಆಡ್ತಿದ್ದಾರೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಪ್ರತಿ ವರ್ಷ ಎಲ್ಲ ಕೆಲಸನೂ ಅತ್ತೆನೇ ಮಾಡ್ತಿದ್ರು. ಮಡಿಯಿಂದ ಒಬ್ರು ಬಂದು ಅಡುಗೆ ಮಾಡೋರು, ಪೂಜಾರರು ಬಂದು ಪೂಜೆ ಮಾಡ್ಕೊಂಡು ಹೋಗೋರು. ಆದರೆ ಈ ಸಲ ಎಲ್ಲ ಕೆಲಸ ನಾವೇ ಮಾಡ್ಬೇಕಂತೆ. ಅಡುಗೆ ಮಾಡಕ್ಕೆ ನಂಗೇನು ತೊಂದರೆ ಇಲ್ಲ ಕಣೆ, ಅವ್ರ ಜೊತೆ ಸೇರ್ಕೊಂಡು ಅಡುಗೆ ಮಾಡ್ಬೇಕಂತೆ. ಇದು ಯಾವ ಕರ್ಮನೇ ನನಗೆ? ಇಲ್ಲ ಅಕ್ಕ, ಅತ್ತೆ ಏನೋ ಪ್ಲಾನ್ ಮಾಡ್ತಾ ಇದ್ದಾರೆ. ನಾವು ಇದಕ್ಕೆಲ್ಲ ಬೆಂಡ್ ಆಗಬಾರ್ದು. ನಾವು ಹೀಗೆ ಬೆಂಡ್ ಆಗ್ತಾ ಇದ್ರೆ ಅವ್ರು ಕೆಲಸದ ಮೇಲೆ ಕೆಲಸ ಹೇಳ್ತಾನೆ ಇರ್ತಾರೆ. ಅಂದರೆ ನಾವು ಇದೆಲ್ಲ ಮಾಡಲ್ಲ ಅಂತ ಅವ್ರಿಗೆ ಹೇಳಕ್ಕಾಗತ್ತಾ? ಅದೆಲ್ಲ ಬಿಡಿ ಅಕ್ಕ. ಈ ಆದಿಯನ್ನು ಕೋತಿನ ರೆಡಿ ಮಾಡ್ಬೇಕಂತೆ. ನನ್ಗವನು ನೆನೆಸ್ಕೊಂಡ್ರೆ ನನ್ಗಾಗಲ್ಲ ಅಕ್ಕ. ನಾನು ನಮ್ಮ ಅಮ್ಮನ ಮನೆಗೆ ಹೋಗ್ತೀನಿ ಅಷ್ಟೆ. ಅಯ್ಯೋ, ಹಾಗೆಲ್ಲಾದ್ರೂ ಮಾಡ್ಬಿಟ್ಟಿಯೇ? ನಿಂಗೆ ಅತ್ತೆ ಬಗ್ಗೆ ಇನ್ನೂ ಗೊತ್ತಿಲ್ಲ ನೋಡು. ಅತ್ತೆ ಹೇಳಿದ್ದು ನಾವೇನಾದ್ರೂ ಮಾಡಲಿಲ್ಲ ಅಂದರೆ ಅವ್ರಿಗೆ ಕೆಂಡದಂತ ಕೋಪ ಬರುತ್ತೆ. ಒಂದೊಂದ್ಸಲ ಮಾವನೇ ಅವ್ರ ವಿರುದ್ಧ ಮಾತಾಡೋದಿಲ್ಲ. ಅತ್ತೆ ಒಂದ್ಸಲ ಹೇಳಿದ್ರು ಅಂದರೆ ಹೈಕಮಾಂಡಿಂದ ಆರ್ಡ್ರ್ ಬಂದಾಗೆ ಮಾಡಲೇಬೇಕು. ಇದ್ಯಾವ ಕರ್ಮ ಅಕ್ಕ? ನನ್ನಿಂದ ಇದೆಲ್ಲ ಸಹಿಸ್ಕೊಳಕ್ಕಾಗಲ್ಲ. ನಾನು ಇದೆಲ್ಲ ಮಾಡಲ್ಲ ಅಷ್ಟೆ. ನಾನು ನಿನ್ನ ಕುಣ್ಕೊಂಡು ಮಾಡ್ತಿದ್ದೀನಾ? ಇವಳೊಬ್ಳು. ಅಕ್ಕ, ಅಕ್ಕ, ಅತ್ತೆ ರಾಮನವಮಿ ಹಬ್ಬಕ್ಕೆ ಅಡುಗೆ ಜವಾಬ್ದಾರಿನ ನಮಗೆ ವಹಿಸಿದ್ದಾರೆ. ಪಾನಕ ಕೋಸಂಬರಿ ಹೇಗಿದ್ರು ಮಾಡಲೇಬೇಕು. ಯಾವ ಪಾನಕ ಮಾಡೋಣ ಅಕ್ಕ? ಯಾವುದೋ ಒಂದು ಮಾಡಿದ್ರಾಯ್ತು. ಕೋಸಂಬರಿ 2 ರೀತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಪಲ್ಯನ ನಾನು ನಿನ್ನಿಷ್ಟ. ಅಕ್ಕ,
ಅಡುಗೆ ಮಾಡೋದ್ರಲ್ಲಿ ನೀವು ಎತ್ತಿದ ಕೈ 2 ಮಾತೇ ಇಲ್ಲ. ಅದಕ್ಕೆ ನೀವೇ ಡಿಸೈಡ್ ಮಾಡಿ ಯಾವ್ಯಾವ ತರಕಾರಿ ಬೇಕು ಅಂತ ಹೇಳಿದ್ರೆ ಎಲ್ಲದನ್ನ ತರಿಸ್ಬಿಡ್ತೀನಿ. ನಿನ್ನ ಇಷ್ಟ ಅಂತ ಹೇಳಿದ್ನಲ್ವಾ? ಅಕ್ಕ, ಅದು ಸ್ವೀಟು ಎಲ್ಲ ತಾವೇ ಡಿಸೈಡ್ ಮಾಡಿ ಈಗ ನಾಮಕ ಹೊಸ್ದಾಗೆ ನಮ್ಮನ್ನ ಯಾಕೆ ಕೇಳಬೇಕು? ಅಲ್ಲ ಯಾಕೆ ಹೊಳೆ ನೀರಿಗೆ ದೊಣ್ಣೆ ನಾಯಕನ ಅಪ್ಪನೇ ಬೇಕಾ? ಹೇಳಿದ್ನಲ್ಲ ನಿನ್ನಿಷ್ಟ ಅಂತ, ಏನ್ ಬೇಕಾದ್ರೂ ಮಾಡ್ಕೊ. ಅಕ್ಕ, ನಾನು ಆ ರೀತಿ ಹೇಳಿದಲ್ಲ ಅಕ್ಕ. ನಾನು ಮಾಡೋದೆಲ್ಲ ಮಾಡಿ ಇವಾಗ ನಾಟಕ ಮಾಡ್ತಾ ಇದ್ದೀರಾ? ಇಲ್ಲ ರಾಕಿ, ನಾನು ಏನು ಹೇಳಕ್ ಹೊರಟಿದ್ದೆ ಅಂದ್ರೆ ತಲೆನೋ ಜಾಸ್ತಿ ಆಗ್ತಾ ಇದೆ. ಅಕ್ಕ, ಇತ್ತೀಚೆಗೆ ಕೆಲವೊಬ್ರು ಮಾತು ಕೇಳ್ತಾ ಇದ್ರೆ ನನ್ನ ತಲೆ ಪಟ್ಪಟ ಅಂತ ಹೊಡ್ಕೊಳಕ್ ಸ್ಟಾರ್ಟ್ ಆಗುತ್ತೆ. ಹೌದಿನೇ ರಾಕಿ, ಹಾ, ಬಾ ಮುಲಾಮಸ್ತೀನಿ.